ಅಂದ್ರೆ ತಮ್ಮ ಹಣನೂ ಹೋಗುತ್ತದ ಮುಂದೆ ನಿನ್ನ ಹೆಣನೂ ಹೋಗುತ್ತದ. ಎತ್ತರದಿಂದ ಮಾತನಾಡಲೇ ನನ್ನ ಹೆಣ ಹೋಗೋ ಮುನ್ನ ಈ ನಿಮ್ಮ ಮೂವರ ಹೆಣ ಹೇಗೆ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಇದು ಅಂದಿನ ವೀರ ಸಿಂಧರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಗಂಡ ದೇಹ. ನಿನಗೆ ಪದೇನಾಗಿ ಹೇಳಿ ಹೋಗಕ್ಕೆ ಬಂದಿದ್ದೇನೆ. ಆ ಗೋಬಳ ಜನಪರಿಗಳ ಸೊತ್ತು, ಈ ಜಗತ್ತಿಗೆ ಅನ್ನ ಹಾಕುವ ಭೂಮಿಯು ರೈತರ ಸೊತ್ತು. ನಿನ್ನಲ್ಲಿ ತಾಕತ್ತಿದ್ದರೆ ಅದನ್ನು ಮುಟ್ಟಿ ತೋರಿಸಲೇ ಕೊಡಲಿ ಆಟವನ್ನು ಬರುತ್ತೇನೆ. ಬರುತ್ತೇನೆ, ನೆನಪಿರಲಿ. ಹೋಗಲೇ ಹೋಗು. ನನ್ನ ಮನೆಗೆ ಬಂದು ನನ್ನೆದಿಗೆ ಬಟ್ಟಿಟ್ಟು ಮಾತಾಡ್ತಿದ್ದ ಮಗನ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡಸ್ತನ ಮೆಚ್ಚಲೇಬೇಕು, ಇರಬೇಕು. ಜೀವನದೊಳಗೆ ಒಬ್ಬ ವ್ಯಕ್ತಿ ಇರಬೇಕು. ಅಂದಾಗೆ ಜೀವನ ಪಂತರ ಇರ್ತೈತಿ. ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋಗಲೇ ಆ ಬೀರ ಹಾಕಿದ ಬಂದು ಒಳ್ಳೆಯ ಪ್ಲಾನು ಹಾಕಿದಿ. ನಿನ್ನ ಪ್ಲಾನು ಈಗ ಅವನ ನೇಣಿಗೆ ಶರಣಾಗಬೇಕು. ಹಂಗ ಹಾಕು. ಓ ಏನು ಅವನ ಕತ್ತೆ ಹೆಂಗ ವಯಸ್ಸಾದ್ರು ಈ ಮಗನಿಗೆ ನಾ ಬುದ್ಧಿ ಬರಲಿಲ್ಲ ನೋಡ್ರಿ. ಗೌಡ್ರ ಇಲ್ಲಿ ಬರ್ರಿ. ಇಷ್ಟು ಮಾಡ್ಬಿಡ್ರಿ ಗೌಡ್ರ, ಎಲ್ಲ ಪ್ಲಾನ್ ನಮ್ ಸಕ್ಸಸ್ ಆಗ್ಬಿಡ್ತೀರಿ. ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿ ಕೊಡೋದೆ ಛೇ ಛೇ, ನಿನ್ನ ಅವಸರದ ಮಾತು ಹಿಂದೆ ಪಡೆದುಕೊಂಡು ಬಿಡು. ನಾನು ಯಾರು? ಈ ಊರಿನ ಎಮ್ಮೆಲೆ ವೀರನ ಗೌಡ. ಅಲ್ಲ, ನೀವು ನಾಡಗೌಡ್ರೆ ಎಮ್ ಎಲ್ ಎ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ ಗೌಡ್ರೆ. ಆದ್ರೆ ಮುಂದೆ ಒಂದ್ ದಿನ ನೀವು ನನ್ನ ಮಾತಿಗೆ ನೆನೆಸ್ತೀರಿ ನೋಡ್ರಿ ಗೌಡ್ರೆ. ಜಾಕಿ ನಮಸ್ಕಾರ ರೀ ಗೌಡ್ರ. ಓಹೋ, ರೈತ ನಾಯಕರ ಮಗ ಬಾ ಮರಿ ಬಾ. ಎಂತ ಬೇಕಾಗಿತ್ತು? ನಾನು IPS ಓದ್ಬೇಕಂತ ಮಾಡೀನಿ ಸರ್. ನನಗೆ ಚಿಕ್ಕ ಸಹಾಯ ಬೇಕಾಗಿದೆ. ಡಾಕ್ಟರ್ ಹೇಳೋದು ಅದೇ, ರೋಗಿ ಬಯಸೋದು ಅದೇ. ನೋಡ್ರ, ನಾನು ನಿಮ್ಗೆ ಹೇಳೋದು ಅದೇ, ನೀವು ಬಂದೋದು ಅದೇ. ಇವ್ರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರೆ. ಒಂದೇ 10 ಕೆಲಸ ಮಾಡಿ ಕೊಡ್ತೀನಿ. ಈ ಶಶಿಧರ ನಮ್ಮ ಹುಡುಗ. ನನ್ನ ಮೇಲೆ ಎಷ್ಟೊಂದು ಅಭಿಮಾನವೇ ಗೌಡ. ಓದರ ಮೇಲೆ ಅಭಿಮಾನಿ ತೋರಿಸುವುದು ಈ ಗೌಡನ ಹುಟ್ಟ ಗುಣ. ಬನ್ನಿ ಎಲ್ಲರೂ ಕೂಡಿ ಒಳಗೆ ಮಾತಾಡೋಣ.